ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಚರ್ಮದ ಕಾಂತಿ, ದೇಹದ ಒಂದು ರಕ್ತ ಶುದ್ಧೀಕರಣ, ಅದರ ಜೊತೆಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಒಂದು ರೆಸಿಪಿ ತುಂಬಾ ಇಂಪಾರ್ಟೆಂಟು. ದಿನಕ್ಕೆ ಬೆಳಗ್ಗೆ 1 ಗ್ಲಾಸ್ ಕುಡಿತಾ ಬಂದರೆ ನಿಮ್ಮ ಒಂದು ಶುಗರ್ ಕೂಡ ಕಂಟ್ರೋಲ್ ಆಗಿರುತ್ತೆ. ಹಾಗೆ ನಿಮ್ಮ ಚರ್ಮದ ಕಾಂತಿಯಲ್ಲಿ ಕೂಡ ಬದಲಾವಣೆಯನ್ನು ಕಾಣ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಬೀಟ್ರೂಟನ್ನ ಬಳಸ್ಕೊಳ್ತಿದ್ದೀನಿ. ಕೇವಲ 2 ಗ್ಲಾಸ್ ಆಗುವಷ್ಟು ಜ್ಯೂಸನ್ನ ಮಾಡ್ತಿರೋದ್ರಿಂದ 1 ಬೀಟ್ರೂಟನ್ನು ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ 2 ಬೀಟ್ರೂಟನ್ನು ಬಳಸ್ಕೊಳ್ಬೋದು. ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಕ್ಕರೆ ಆಗಲಿ ಅಥವಾ ಬೆಲ್ಲನಾಗಲಿ ಬಳಸ್ಕೊಳ್ತಿಲ್ಲ. ಮೊದಲೇ ಬೀಟ್ರೂಟ್ ಒಂದು ಸ್ವಲ್ಪ ಸ್ವೀಟಾಗೇ ಇರುತ್ತೆ, ಸಿಹಿ ಮೇಲೆ ಇರುತ್ತೆ. ಅದ್ರ ಜೊತೆಗೆ ಸಕ್ಕರೆ ಹಾಗೆ ಬೆಲ್ಲದ ಬದಲಿಗೆ ನಾವು ಇನ್ನೊಂದು ಪದಾರ್ಥ ಸೇರಿಸ್ಕೊಂಡು ಕುಡಿತಾ ಬಂದರೆ ನಮ್ಮ ದೇಹದ ಒಂದು ತೂಕ ಕೂಡ ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ಈ ಒಂದು ಜ್ಯೂಸು ಚರ್ಮದ ಕಾಂತಿಗಿರ್ಬೋದು, ದೇಹದ ತೂಕ ಇಳಿಕೆಗಿರ್ಬೋದು, ಹಾಗೆ ಒಂದು ಸಕ್ಕರೆ ಕಾಯಿಲೆಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಹಾಗಾಗಿ ಈ ಒಂದು ಬೇಸಿಗೆ ಕಾಲ ಅಂತೇನಿಲ್ಲ, ಯಾವಾಗಾದರೂ ಕೂಡ ಬೆಳಗ್ಗೆ ಈ ಒಂದು ಬೀಟ್ರೂಟ್ ಜ್ಯೂಸನ್ನ ಕುಡಿತಾ ಬನ್ನಿ. ನಿಮ್ಮ ಹೆಲ್ತ್ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಇವಾಗ ಕಟ್ ಮಾಡಿರ್ತಕ್ಕಂಥ ಒಂದು ಬೀಟ್ರೂಟನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಕಟ್ ಮಾಡೋ ಬದಲಿಗೆ ನೀವು ತುರಿದು ಕೂಡ ಈ ಒಂದು ಬೀಟ್ರೂಟನ್ನು ಸೇರಿಸ್ಕೊಳ್ಬೋದು. ಇವಾಗ 1 ಬೀಟ್ರೂಟಿಗೆ 1 ಇಂಚ್ ಆಗುವಷ್ಟು ಹಸಿ ಶುಂಠಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಒಂದು 5 ರಿಂದ 6 ಎಲೆಗಳಾಗುವಷ್ಟು ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ಪುದೀನ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನಡೆಯುತ್ತೆ. ಹಾಗೆ ಒಂದು 2 ರಿಂದ 3 ಐಸ್ ಕ್ಯೂಬ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಐಸ್ ಕ್ಯೂಬ್ ಇಲ್ಲ ಅಂತಂದರೆ ನಾರ್ಮಲ್ ವಾಟರ್ ಕೂಡ ಹಾಕಿ ನಾವು ರುಬ್ಕೊಳ್ಬೋದು. ಇವಾಗ ನೋಡಿ, 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಇಷ್ಟೇ ನೀರಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಸ್ವೀಟ್ ಬೇಕು ಅಂತಂದರೆ ಇಲ್ಲಿ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಸಕ್ಕರೆ ಕಾಯಿಲೆಗೆ ಇರೋರಿಗೆ ನಾನು ಈ ಒಂದು ರೆಸಿಪಿನ ತೋರಿಸ್ತಿರೋದ್ರಿಂದ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ಕೊಂಡಿಲ್ಲ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ 1 ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ತೀರಾ ಜಾಸ್ತಿ ಪ್ರಮಾಣದಲ್ಲಿ ಕಡಿಮೆ ನೀರನ್ನ ಸೇರಿಸ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ನಾವು ಬೀಟ್ರೂಟನ್ನು ರುಬ್ಕೊಂಡು ಜ್ಯೂಸ್ ಕುಡಿಯೋದಾಯಿತು ಅಂದರೆ ಬಾಯಿ ಕಟ್ಟುತ್ತೆ, ತುಂಬಾ ಆಡ್ ಅನ್ನಿಸ್ಬಿಡುತ್ತೆ. ಹಾಗಾಗಿ ಒಂದು ಸಣ್ಣ ಬೀಟ್ರೂಟಿಗೆ 2 ಗ್ಲಾಸ್ ಆಗುವಷ್ಟು ನೀರು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು. ಹಾಗೆ ಕೂಡ ಕುಡ್ಕೊಳ್ಬೋದು. ಜಾಸ್ತಿ ಗಾಢವಾಗಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಸ್ಟ್ರೈನ್ ಮಾಡ್ಕೊಳ್ತಿದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಒಂದು ಜ್ಯೂಸಿಗೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬಳಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಬೀಟ್ರೂಟಲ್ಲಿ ಮೊದಲೇ ಸ್ವೀಟ್ ಅಂಶ ಇರುತ್ತೆ. ಹಾಗಾಗಿ ಸ್ವೀಟಿನ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ರೀತಿಯಲ್ಲಿ, ಹಲವಾರು ರೀತಿಯಲ್ಲಿ ಈ ಒಂದು ಬೀಟ್ರೂಟ್ ಜ್ಯೂಸನ್ನ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಸ್ವೀಟ್ನ ಬಳಸಿದರೆ, ಇನ್ನೊಂದು ಕೆಲವೊಬ್ಬರು ಸ್ಪೈಸಿಯಾಗಿ ಕೂಡ ಈ ಒಂದು ಜ್ಯೂಸನ್ನ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಆ ರೀತಿ ಸಕ್ಕರೆ ಆಗಲಿ ಬೆಲ್ಲನಾಗಲಿ ಸ್ವೀಟ್ ಅಂಶ ಬಳಸ್ತಿಲ್ಲ, ಖಾರದ ಅಂಶ ಆಗಲಿ ಸ್ವೀಟ್ ಅಂಶ ಆಗಲಿ ಬಳಸ್ತಿಲ್ಲ. ಇವಾಗ ನೋಡಿ, 1 ನಿಂಬೆಹಣ್ಣಿನಲ್ಲಿ 1/4 ಭಾಗದಷ್ಟು ಮಾತ್ರ ನಿಂಬೆಹಣ್ಣನ್ನು ನಾನು ಅಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ನಿಂಬೆಹಣ್ಣಿನ ಅಂದರೆ ಹುಳಿ ಅಂಶ ಇಡಿಸುತ್ತಾ ಅನ್ನೋದಾಯಿತು ಅಂದರೆ ಒಂದು ಅರ್ಧ ಹೋಳಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಮಾಡ್ಕೊಳ್ಳೋದ್ರಿಂದ 1/4 ಭಾಗದಷ್ಟು ಮಾತ್ರ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಿಂಬೆಹಣ್ಣನ್ನು ಹಾಕಾದ್ಮೇಲೆ ಇಲ್ಲಿ ನಾನು ಸಕ್ಕರೆ ಹಾಗೆ ಬೆಲ್ಲದ ಬದಲಿಗೆ 1 ಸ್ಪೂನ್ ಆಗುವಷ್ಟು ಹನಿ ಅಥವಾ ಜೇನುತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್. ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಯಾಕಂದರೆ ಈ ಒಂದು ಜೇನುತುಪ್ಪ ತಗೊಳ್ಳೋದ್ರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಅಷ್ಟೊಂದು ಪರಿಣಾಮ ಏನೂ ಬೀರೋದಿಲ್ಲ. ಅತಿಯಾಗಿ ಸೇವನೆ ಆಗಬಾರ್ದು ಅಷ್ಟೇ. 1 ಸ್ಪೂನು 2 ಗ್ಲಾಸ್ಗೆ 1 ಸ್ಪೂನ್ ಸಾಕಾಗುತ್ತೆ. ನೀವು 1 ಗ್ಲಾಸಿಗೆ ಹಾಕೋದಾಯಿತು ಅಂದರೆ ಒಂದು ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಇದು ಮೊದಲೇ ಸ್ವೀಟ್ ಆಗಿರುತ್ತೆ. ಒಂದಷ್ಟು ಐಸ್ ಕ್ಯೂಬ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಜ್ಯೂಸ್ ರೆಡಿಯಾಗಿದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಈ ಒಂದು ಸಮ್ಮರ್ಗೋಸ್ಕರ ನಾನು ಇಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಸಮ್ಮರ್ ಇಲ್ಲ ಅಂತಂದರೆ ಯಾವುದೇ ರೀತಿಯ ಐಸ್ ಕ್ಯೂಬ್ ಹಾಕದೆ ನೀವು ಈ ಜ್ಯೂಸನ್ನ ತೊಗೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಜ್ಯೂಸ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಹಣ್ಣು ತರಕಾರಿಗಳನ್ನ ಬಳಸ್ಕೊಂಡು ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ 2 ಗ್ಲಾಸ್ನ ನಾನು ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿ 2 ಗ್ಲಾಸು ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ. ನಮ್ಮ ದೇಹಕ್ಕೆ, ಚರ್ಮಕ್ಕೆ ಕಾಂತಿ ಹಾಗೆ ಒಂದು ಶುಗರ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಂದ್ರೆ ಈ ಒಂದು ಜ್ಯೂಸು ತುಂಬಾ
ಹೆಲ್ದಿಯಾಗಿರ್ತಕ್ಕಂಥ ಜ್ಯೂಸು ಹೆಲ್ಪ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.